ಏನು ಮಾಡಿದ್ದೀರಾ ಸರ್ ಬೆಳಗ್ಗೆ ಸ್ವಲ್ಪ ಹೇಳಿ ಸರ್. ಇಲ್ಲ ಗ್ಲಾಸೆಲ್ಲ ಹೊಡೆದಾಕೋನೆ ಶಿಷ್ಯ. ಸೊ ಇವತ್ತು ಈ ಲೈವ್ ಫಿಶ್ ಎಲ್ಲ ಓಡಾಡತ್ತೆ ಇಲ್ಲಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಡಾಲರ್ಸ್. ನಮ್ಮಿಬ್ರ ಆನಿವರ್ಸರಿನಾ ನಿಮ್ಮಿಬ್ರ ಆನಿವರ್ಸರಿನಾ? ಕೈ ಎಲ್ಲ ಒಳಗಡೆ ಇಡಿ ಸರ್, ಬೈತಾರ ಅವರು. One hand broken can ಕುಂಟಬೇಕಲ್ಲ. like that you can go. ಗುಡ್ ಮಾರ್ನಿಂಗ್ ಸರ್. ಏನು ಮಾಡಿದ್ದೀರಾ ಸರ್ ಬೆಳಗ್ಗೆ ಸ್ವಲ್ಪ ಹೇಳಿ ಸರ್. ಹೇಳಿ ಸರ್. ಹಾಂ, ಗ್ಲಾಸ್ ಒದ್ದಾಕ್ಬಿಟ್ಟಾ? ಏನು ತೊಗೊಳಕ್ಕೆ ಹೋಗಿ ನೀನು ಹೊಡೆದಾಕಿರೋ ಗ್ಲಾಸು? ತೋರಿಸ್ಬಾ. ಸೊ ನಮ್ಮ ಬಾಸು ಬೆಳಿಗ್ಗೆ ಇಲ್ಲ ಗ್ಲಾಸೆಲ್ಲ ಹೊಡೆದಾಕೋನೆ ಶಿಷ್ಯ. ಸೊ ಆ ಯಾವುದೋ ಸೆಲ್ ಕವರ್ನ ಎತ್ತಿ ಇಲ್ಲಿ ಇಟ್ಟಿದ್ದ. ಇದನ್ನು ಎತ್ಕೊಳಕ್ಕೆ ಹೋಗಿ ಗ್ಲಾಸ್ನ ಬೀಳ್ಸಾಕ್ದ. ಗ್ಲಾಸ್ ಈಸ್ ಬ್ರೋಕನ್. ಸೊ ನಿನ್ನೆ ಇವನು ಬಿಯರ್ ಬಾಟ್ಲ್ಗಳು ಹಂಗೆ ಬೀಳ್ಸಿದ್ದು, ಅದರಲ್ಲಿ ಒಂದು ಹೊಡೆದೋಯ್ತು, ನೀವು ನೋಡಿದ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಚಿನಿ. ಅವ್ನು ಏನು ಮಾಡಿದ್ರು ಏನೋ ನಮ್ಗೆ ಒಳ್ಳೇದೇ ಮಾಡಿರ್ತಾನೆ, ಅಂದರೆ ನಮ್ಗೆ ಗೊತ್ತಿರಲ್ಲ, ಅಷ್ಟೇ ಟೈಮ್ ತೊಗೊಳುತ್ತೆ ಅದು. ಪಾಪ ಫಸ್ಟ್ ಟ್ರಿಪ್ ಅವ್ನು ಏನು ಮಾಡ್ತಾನೆ ಹೇಳಿ, ಏನೋ ಹೊಡೆದಾಕೋದು ಏನೋ ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ ಬ್ರೋ? ನೋ. ವಾಟ್ ಯು ವಾಂಟ್ ಟು ಡೂ ನೌ? ವಾಟ್ ಯು ವಾಂಟ್ ಟು ಡೂ ನೌ? ನಂಗೆ ಗೊತ್ತಿತ್ತು ಇದೇ ಹೇಳ್ತಾನಂತ. ಬೀಚ್. ಅವ್ನು ಬೀಚಲ್ಲೇ ಬಿಟ್ಬಿಡ್ಬೇಕು ಒಂದು 3 ತಿಂಗಳು. ವೆದರ್ ಏನು ಸಖತ್ತಾಗಿದೆ ಗೊತ್ತಾ. ಆಲ್ಮೋಸ್ಟ್ 7:30 ಇನ್ ದ ಮಾರ್ನಿಂಗ್ ಇದು. ಸೊ ನಿನ್ನೆ ನೋಡಿದ್ರಿ ಫೈರ್ ಇದೆಲ್ಲ ಇತ್ತು, ನಮ್ಮ ಫೈರ್ ಶೋ ಇತ್ತು ನಿನ್ನೆ. ಅಗೇನ್ ಇದು ಹೋಟೆಲ್ ರೆಸಾರ್ಟ್ ಲೆವೆಲ್ ಫೈರ್ ಶೋ. ನಾವು ದುಬೈಲೆಲ್ಲ ನೋಡಿದ್ದೀವಲ್ಲ, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಅದೆಲ್ಲ ನೋಡ್ಬಿಟ್ಟು ನಮ್ಗೆ ಇದೇನು ಅನಿಸಲ್ಲ, ಬಟ್ ಚೆನ್ನಾಗಿತ್ತು. ಒಳ್ಳೆ ಅಂದರೆ ಕ್ರೌಡ್ಗೆಲ್ಲ ಒಂದು ಎಂಟರ್ಟೈನ್ಮೆಂಟು. ಸೊ ಇವತ್ತು ವಿ ಆರ್ ಚೆಕಿಂಗ್ ಔಟ್ ಟು ಅನದರ್ ಪ್ರಾಪರ್ಟಿ. ಸೊ ಇಲ್ಲಿಂದ ತಿರುಗಿ ಅಪ್ಗ್ರೇಡ್ ಆಗ್ತಾಯಿದ್ದೀವಿ. ನೆಕ್ಸ್ಟು ವಾಟರ್ ವಿಲ್ಲಾ. ಸೊ ಇವರ ಹೈಯೆಸ್ಟ್ ಇವ್ರದ್ದು ಹೈಯೆಸ್ಟ್ ಅದೇ ಥರ ಇರೋದು. ಸೊ ವಾಟರ್ ವಿಲ್ಲಾ ಮೇಲೆ ಡ್ಯೂಪ್ಲೆಕ್ಸ್ ವಾಟರ್ ವಿಲ್ಲಾ ಬೇರೆ ಇದೆಯಂತೆ. ಸೊ ನಾವು ಅದಕ್ಕೆ ಹೋಗ್ತಾಯಿಲ್ಲ, ವಾಟರ್ ವಿಲ್ಲಾಗೆ ಹೋಗ್ತಾಯಿದ್ದೀವಿ ಒಟ್ಟಿನಲ್ಲಿ. ಬ್ರೋ, ಯು ವಿಲ್ ಹ್ಯಾವ್ ಟು ಸ್ಟೇ ಅಪಾನ್ ದಿ ಓಷನ್. ಆರ್ ಯು ರೆಡಿ ಫಾರ್ ಇಟ್? ಏನು ಇರ್ತದಾ? ಇದು ಆ್ಯಕ್ಚುಲಿ ಇದು ಅನ್ಸುತ್ತಲ್ಲ, ಟ್ರ್ಯಾಶ್ ಅನ್ಸುತ್ತೆ. ಇದು ಟ್ರ್ಯಾಶ್ಗೆ ಈ ಥರ ಇಟ್ಟವ್ರಾ? ಸುಮ್ಮನೆ ಶೋಕಿ. ನಂಗೇನು ಗೊತ್ತು, ಆಲ್ ಇನ್ಕ್ಲೂಸಿವ್ ಅಂದರೆ ಲಂಚು ಬ್ರೇಕ್ಫಾಸ್ಟ್ ಡಿನ್ನರ್ ಅಷ್ಟೇ ಅಂದ್ಕೊಂಡಿದ್ದೆ. ಇಲ್ಲಿರೋದೂ ಕೂಡ ಅಂತ ನನಗೆ ಗೊತ್ತಿರಲಿಲ್ಲ. ಡೇಯ್ ನಾನು ಮಗನ ನೀನು ನಿಜಲ್ಲ ನೀನು. ಬಟ್ ಮಕ್ಕಳನ್ನ ಬೈಬೇಡಿ ಸುಮ್ಮನೆ, ಪಾಪ ಏನೋ ಅವ್ರಿಗೆ ಗೊತ್ತಿರಲ್ಲ, ಬೇಕಂತ ಹೊಡೆದಾಕಲ್ಲ. ಫಸ್ಟ್ ಆಫ್ ಆಲ್ ನಾವು ಅದಕ್ಕೆಲ್ಲ ಭಯಂಗಿದ್ರೆ ಇವನ್ನ ಕರ್ಕೊಂಬರ್ತಾಯಿದ್ರಾ? ಅಲ್ಲ, ಬೇರೆಯವ್ರಿಗೆ ಹೇಳ್ತಾರೆ ಅದ್ಕೊಂಡು ಆಡಿಯನ್ಸ್. ಅಲ್ಲ ಅದೇ ಆಡಿಯನ್ಸ್ಗೂ ಅವರು ಯಾರೋ ಅವ್ರ ಮಕ್ಕಳನ್ನ ಬಯಲ್ಲ ಏನು ಪಾಪ ಎಲ್ಲ ಒಬ್ಬರೇನ. ಹೀಟ್ ಆಫ್ ದ ಮೂಮೆಂಟಲ್ಲಿ ಅಯ್ಯೋ ಎಷ್ಟು ಖರ್ಚು ಬಂದ್ಬಿಟ್ಟು ಇದ್ದೇ ಇರುತ್ತೆ, ಎಲ್ಲರೂ ಬೈತಾರೆ. ಮಕ್ಕಳಂದಮೇಲೆ ಆಟ ಆಡ್ತವೆ, ಹೊಡೆದಾಕ್ತವೆ, ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೀಚ್ ದೆಮ್. ಸೊ ನನಗೆ ಗೊತ್ತೀಗ ನೆಕ್ಸ್ಟ್ ಟೈಮ್ ಹೊಡೆದಾಕ್ತಾರೆ ನಮ್ಮ ಅಪ್ಪ ದುಡ್ಡು ಕಟ್ಟಬೇಕು ಇದಕ್ಕೆ ಅಂತ ತಲೆಯಲ್ಲಿ ಇರುತ್ತೆ. ಸೊ ಐ ವೋಂಟ್ ಡೂ ದಾಟ್. ಅಲ್ಲ ಚಿನಿ? ಗುಡ್ ಬಾಯ್. ಸೊ ಈಗ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಆ್ಯಸ್ ಪಾರ್ಟ್ ಆಫ್ ಅವರ್ 10-year ಆ್ಯನಿವರ್ಸರಿ. ಸೊ ಫೋಟೋ ಶೂಟ್ ಆ್ಯಕ್ಚುಲಿ 30 minute ಫೋಟೋ ಶೂಟು ಕಾಂಪ್ಲಿಮೆಂಟ್ರಿ ಇದೆ. ಅದರಲ್ಲಿ 1 ಫೋಟೋ ಪ್ರಿಂಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫಾರ್ ಎನಿ ಅಡಿಷ್ನಲ್ ಫೋಟೋಸ್ ಯು ವಾಂಟ್, ಪ್ರಿಂಟ್ ಆರ್ ಡಿಜಿಟಲ್ ಕಾಪಿ, ಎಕ್ಸ್ಟ್ರಾ ಪೇ ಮಾಡಬೇಕು. ಎಷ್ಟು ಅಂತ ಹೇಳ್ತೀನಿ. ಸೊ ಫಸ್ಟ್ ಲೊಕೇಶನ್ ಮಾಡ್ತಾಯಿದ್ದೀವಿ ಇಲ್ಲಿ ಫೋಟೋ ಶೂಟ್ಗೆ. ಅದೇ ಬಾರ್ಡ್ರ್ ಹತ್ರ ಹೋಗ್ಬೇಡ, ಸೆಂಟ್ರಲ್ಲಿರು. A few moments later. ಫೋಟೋ ಶೂಟ್ ಮಾಡೋ ಅಷ್ಟರಲ್ಲಿ ಕೀತ್ಕೊಂಡ್ಬಿಡೈತೆ ಬೆವರು. ಏನು ಶೆಕೆ ಗೊತ್ತಾ. ಬಿಸಿಲಿಲ್ಲ, ಆದರೂ ಒಂಥರ ವಾರ್ಮ್ ಇಲ್ಲಿ ವೆದರು. 32-33 degrees ಇದೆ. ಸಖತ್ ಪೇಷನ್ಸ್ ಬೇಕಪ್ಪ ಫೋಟೋ ಶೂಟ್ಗೆಲ್ಲ. ಸೊ ದಿಸ್ ಈಸ್ ವೇರ್ ವಿ ವಿಲ್ ಬಿ. ಇವಾಗ ಬರ್ತೀವಿ, ಆ ರೂಮ್ ಚೆಕ್ಔಟ್ ಮಾಡಿ ಇಲ್ಲಿಗೆ ಬರ್ತೀವಿ. ವಾಟರ್ ವಿಲ್ಲಾಸ್ ಇದೇನೆ. ಏನಂದರೆ ಬೈಕಲ್ಲಿ ನಾವು ಒಂದೇ ಕಡೆ ಇರಲ್ಲ, ಹೋಗ್ತಾ ಇರ್ತೀವಿ. ವಿ ವೋಂಟ್ ನೋ. ಇದು ನಿಲ್ಲಿಸ್ಕೊಂಡು ಯಪ್ಪ ಫಸ್ಟ್ ಈ ಫುಲ್ಲು ಕಾಸ್ಟ್ಯೂಮ್ ಎಲ್ಲ ತೆಗೀರಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚಿಲ್ಲ ಕ್ಯಾಶುವಲ್ ಆಗಿರೋದು ಹಾಕೋಬೇಕು. ಈ ಥರ ಫಾರ್ಮಲ್ಸ್ ಎಲ್ಲ ಹಾಕೊಂಬಿಟ್ರೆ ಇಳಿದು ಬಿಡ್ತೈತೆ ಫುಲ್ಲು. ತೊಗೊಂಡು ಏನು ಮಾಡ್ತೀಯಾ?
ಅಮ್ಮ ಮನೇಲಿ ಫಿಶ್ ಇದೆ. ಇಲ್ಲಿರೋ ಫಿಶೆಲ್ಲ ಎತ್ಕೊಂಡು ಹೋಗಕ್ಕಲ್ವಾ? ನನ್ನ ಬೋರ್ನೇ ನಾನು ಚಿಕನ್ ಆಗಿ ತಗೊಂಡಿದ್ದೆ. ಇವನ್ನ ಅದು ಪಾರಿವಲ್ಲ ಹ್ಮ್. ನಾನು 3 years old ಆದ್ಮೇಲೆ ತಗೊಂಡೆ. ಓಹೋ. ಬರ್ಡ್ ತಗೊಂಡ್ಬೋದು ಗೊತ್ತಾ? ಇವಾಗ ಈಗಲ್ ತಗೊಂಡ್ಬೋದು, ಈಗಲ್ ಕ್ಯಾಚ್ ಮಾಡ್ಬೋದು. ನಿಮ್ಗೆ ಏನು ಕ್ಯಾಚ್ ಮಾಡೋಕ್ಕಾಗಲ್ಲ. ಮತ್ತೆ ಏನೋ ಸೌಂಡ್ ಮಾಡ್ಬೇಡ. ನಾನು ಹೋಗ್ತೀನಿ. ಯಾರು ಡ್ರೋನ್ ತಂದಿದ್ರೆ ಫುಲ್ ಏರಿಯಲ್ ವ್ಯೂ ತೋರಿಸ್ತಾ ಇದೆ. ಡ್ರೋನ್ ತಂದಿಲ್ಲ ನಾವು, ಸುಮ್ಮನೆ ಕಾಂಪ್ಲಿಕೇಶನ್ ಬೇಡ ಅಂತ. ದಿಸ್ ಈಸ್ ಅವರ್ಸ್. ಇಲ್ಲೆಲ್ಲ ಶಾರ್ಕ್ ಎಲ್ಲ ಇರ್ಬೋದು. ಶಾರ್ಕ್ ಎಲ್ಲ ಇರಲ್ಲ ಚಿನ್ನ. ಮತ್ತೆ ಬಾ 718 ಬ್ರೋ. ವಾವ್, ಎಂಟ್ರೆನ್ಸಲ್ಲೇ ವಾಶ್ರೂಮ್ ಇದೆ. ಹಾಂ ಹ್ಯಾಪಿ ಆನಿವರ್ಸರಿ. ಗಮ್ಮತ್ತೆ. ಓಕೆ, ಥ್ಯಾಂಕ್ ಯು. So to open the doors, you can unlock from here. Okay. Open. ಏನೋ ಬ್ಯಾಗ್ From here you can directly go to the sea. Okay. Your jacuzzi. ನೀನು ತೋರಿಸ್ತಾನೆ ಅವತ್ತು ಫೋನಲ್ಲಿ ಇರು. ಓಕೆ ಓಕೆ, ಡನ್ ಡನ್ But ಡನ್, there's ಸೂಪರ್. one key point. You can unlock it from here. ಓ ನೈಸ್. ಸೊ ನಮ್ಮ ಗ್ಯಾಂಗಲ್ಲಿ ಭರತ್ ಅಂತ ಇದ್ದಾರೆ, ಭರತ್ ಆಚಾರ್. ಅವರು ಆ್ಯಕ್ಚುಲಿ ಇದೇ ಸ್ಟೇನಲ್ಲಿ ಲಾಸ್ಟ್ ಇಯರ್ ಬಂದಿದ್ರಂತೆ, ನನಗೆ ಮೆಸೇಜ್ ಮಾಡಿದರು. ಆ್ಯಂಡ್ ಈ ಟೋಲ್ಡ್ ಮೀ ಟು ಬಿ ಅಪ್ ಟಿಲ್ ನೈಟ್ 12 to 2 o'clock. ಯಾಕಂದರೆ ಇಲ್ಲಿ ಸ್ಟಾರ್ ಫಿಶ್ಶು ಅದು ಇದು ಎಲ್ಲ ಬರುತ್ತಂತೆ ನಮ್ಮ ವಿಲ್ಲಾ ಹತ್ರ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯಕ್ಚುಲಿ ಲೈವ್ ಫಿಶ್ ಎಲ್ಲ ಓಡಾಡುತ್ತೆ ಇಲ್ಲಿ. ಸೊ ಲಿಟ್ರಲಿ ಸಮುದ್ರದ ಮೇಲೇ ಕಟ್ಬಿಟ್ಟಿದ್ದಾರೆ ಇದನ್ನೆಲ್ಲ. ಜಾಸ್ತಿ ಇಳಿಬೇಡ, ಶೂಸೆಲ್ಲ ಬಿಚ್ಬಿಟ್ಟು ಆಮೇಲೆ ಇಳಿಯೋಣ ಒಂದೇ ಸರಿ. ಕ್ರೇಜಿ ಆಗಿದೆ ಗುರು ಮಾತ್ರ ಎಕ್ಸ್ಪೀರಿಯೆನ್ಸು. ನೋಡಿ ಔಟ್ಸೈಡ್ ಜಕೂಜಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇಲ್ಲಿರೋ ಸ್ಪೇಸು ಒಂದು 5-6 ಪೀಪಲ್ ಅಕಾಮಡೇಟ್ ಮಾಡೋ ಅಷ್ಟು ಸ್ಪೇಸ್ ಇದೆ ಒಳಗೆ. ಅಂದರೆ ನೋಡಿ ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ ಅಲ್ಲ, ಎಷ್ಟು ಜನ ಕೂತ್ಕೊಬೋದು. ಒಂದು ಗ್ಯಾಂಗ್ ಫುಲ್ ಬರ್ಬೋದು ಆ್ಯಕ್ಚುಲಿ, ಬಟ್ ಬಿಡಲ್ಲ. ಒಂದು ವಿಲಾಗೆ ಎಷ್ಟು ಮ್ಯಾಕ್ಸಿಮಮ್ 2 occupants ಆ್ಯಂಡ್ 1 kid ಅಷ್ಟೇ ಅಲ್ಲ, ಅಥವಾ 2 kids. 2 kids 2 adults. ನನಗಂತೂ ಶೆಕೆ ತಡೆಯೋಕ್ಕಾಗ್ತಾಯಿಲ್ಲ ಬೆಳಿಗ್ಗೆಯಿಂದ. ಅದೇನೋ ಇವತ್ತಂತೂ ಸಿಕ್ಕಾಪಟ್ಟೆ ಶೆಕೆ ಇದೆ. ನಂಗೆ ಅದು ರೆಸ್ಕ್ಯೂ ಟ್ಯೂಬ್ ಚಿನಿ, ಅದು ಆಟ ಆಡೋ ಟ್ಯೂಬ್ ಅಲ್ಲ, ಯೂಸ್ ಮಾಡ್ಬೋದು ಆದ್ರೂ. ಇಲ್ಲೇನು ಬೇಕಾಗಲ್ಲ ಚಿನಿ, ಡೀಪ್ ಇಲ್ಲ ಇಲ್ಲಿ. ಪರವಾಗಿಲ್ಲ, ನೀರು ಸ್ವಲ್ಪ ತಣ್ಣಗೆ ಇದೆ ಅಲ್ಲ. ಚುಚ್ಚುತ್ತಾ? ಅದೇ ಇಲ್ಲಿ ಫುಲ್ಲು ಕಲ್ಲಿಗಿಲ್ಲೆಲ್ಲ ಇದೆ. ಅದ್ಯಾಕೆ ಹಂಗಾಡ್ತಾ ಇದೆಯಾ? ಡ್ಯಾಡಿ ಸ್ವಿಮ್ ಮಾಡೋದಿಲ್ವಾ? ಏನಿಲ್ಲ ಬೇಬಿ, ಡೀಪೇ ಇಲ್ಲ ಇದು. ಯಪ್ಪ, ನೀನು ನೈಟ್ ಕಾಲು ಕೂಡ ಮುಳುಗಿಲ್ವಲ್ಲೋ. ಓಕೆ, ಇಟ್ಸ್ ಲಂಚ್ ಟೈಮ್. ಆ್ಯಕ್ಚುಲಿ ನನಗೆ ಇಲ್ಲೇನು ಬ್ಯಾಕ್ ಸೈಡು ವಾಟರ್ ಆಕ್ಸೆಸ್ ಇದೆ, ಅದೇನು ಇಷ್ಟ ಆಗಿಲ್ಲ. ಡೀಪ್ ಇಲ್ಲ ಗುರು, ಆಮೇಲೆ ಇಳಿಯೋಕ್ಕಾಗಲ್ಲ, ಕಾಲೆಲ್ಲ ಚುಚ್ಚುತ್ತೆ. ಕ್ರಾಕ್ಸ್ ಹಾಕ್ಕೊಂಡು ಇಳಿದ್ರೂ ಯು ಕ್ಯಾನ್ ರಿಯಲಿ ಗೋ ಫಾರ್. ದರ್ ಇಸ್ ನಥಿಂಗ್ ಯು ಕ್ಯಾನ್ ಡೂ ಮಚ್ ಓವರ್ ದೇರ್. ಸುಮ್ಮನೆ ನಮ್ಮ ಅದ್ದಿಗೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮೈನ್ ಪೂಲ್ಗೆ ಹೋಗಿ ಒಂದಷ್ಟು ಈಜಾಡಿಕೊಂಡು ವಾಪಸ್ ಬಂದೆ. ಆ್ಯಂಡ್ ನಾವು ಲಂಚ್ಗೆ ಹೋಗಿ ಅಲ್ಲಿರೋ ಫೋಟೋಸ್ ಕಲೆಕ್ಟ್ ಮಾಡ್ಕೋಬೇಕೀಗ. ಸೊ ಹೇಳ್ದಂಗೆ ಕಾಂಪ್ಲಿಮೆಂಟ್ರಿ ಒಂದು ಪ್ರಿಂಟೌಟ್ ಕೊಡ್ತಾರೆ, ಬೇರೆದಕ್ಕೆಲ್ಲನೂ ಚಾರ್ಜಸ್ಸು. ಡಿಜಿಟಲ್ ಕಾಪಿಗೆ $20 ಒಂದು ಫೋಟೋಗೆ, ಪ್ರಿಂಟೌಟ್ ಬೇಕು ಅಂದರೆ $30. ಸೊ ಒಂದು ಪ್ರಿಂಟೌಟು ಒಂದು ಡಿಜಿಟಲ್ ತೊಗೊಂಡ್ರೆ ನಿಮ್ಗೆ $50 ಆಗೋಗುತ್ತೆ. 5,000 ಬ್ರೋ. ಡಾಲರ್ಸ್ ತೋರಿಸ್ತೀನಿ ನಿಮ್ಗೆ. ಹೌದು, ಇಟ್ಕೊ ನಿಮಿಷ. ನಮ್ಮ ಜೊತೆ ಯಾರಾದರೂ ಕಪಲ್ಸ್ ಬಂದಿದ್ರೆ ಸೊ ಆ್ಯಕ್ಚುಲಿ ನೀವು ಒಂದು ಗ್ಯಾಂಗಲ್ಲಿ ಬಂದರೆ ನಿಮಗೆ ತುಂಬ ಅಡ್ವಾಂಟೇಜ್ ಇದೆ. ಯಾಕಂದರೆ ನೀವೇ ಆರಾಮಾಗಿ ಫೋಟೋಶೂಟೆಲ್ಲ ನೀವೇ ಮಾಡ್ಕೊಂಡ್ಬಿಡ್ಬೋದು. ಎಸ್ಪೆಷಲಿ ಇಫ್ ಯು ಆರ್ ಕ್ಯಾರಿಂಗ್ ಅ DSLR ಆ್ಯಂಡ್ ಆಲ್ ದ್ಯಾಟ್. ನೀವು ಈ ಥರ ಫೋಟೋಶೂಟ್ಗೆ ಪೇ ಮಾಡುವವಲ್ಲ, ಸೀನ್ಗಳೇ ಇರಲ್ಲ, ನೀವೇ ಆರಾಮಾಗಿ ಫೋಟೋಸ್ ಇಟ್ಕೋಬೋದು. ಬೇಡವೋ? ಸೊ ಹಿಯರಿಗೋ, ಇದೇ ಡಾಲರ್ಸ್. ನೀರಲ್ಲಿ ಹೋಗ್ಬಿಟ್ಟದ್ದು ಗಾಳಿ ಜಾಸ್ತಿ. ಇಲ್ಲ. ಸೊ ಎಲ್ಲ $100 ಬಿಲ್ಸೇ ಇವೆಲ್ಲ ನೋಡಿ. ಇದೆ ಬೆನ್.
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕನ್ ಡಾಲರ್ಸ್ ಎಲ್ಲ $100. ಸೊ ಒಂದೊಂದು ನೋಟು $10,000 ಗುರು. ಇದು $100 10,000. ಸೊ 3 ನೋಟು $30,000. ಈಗ ಮೋಸ್ಟ್ಲಿ ಒಂದು $100 ನಮಗೆ ಫೋಟೋಗೆ ಖರ್ಚಾಗುತ್ತೆ. ನೋಡೋಣ. ಥ್ಯಾಂಕ್ ಯು. ಸೊ ಮುಂಚೆ ಡಾಲರ್ ಪ್ರೈಸು ಕಮ್ಮಿ ಇತ್ತು, ಅರೌಂಡ್ 80ಸಲ್ಲಿತ್ತು. ಈಗ ಲಿಟ್ರಲಿ 95-96 ರೂಪೀಸ್ ಆಗಿದೆ $1. ಸೊ ಆವ್ರೇಜ್ ನೀವು $100 ಅಂತಲೇ ಇಟ್ಕೊಳ್ರಿ $1. ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಈಸಿ. ಸೊ ಎಲ್ಲರೂ ಹೇಳ್ತಾರೆ ಡಾಲರ್ ಪ್ರೈಸು ಜಾಸ್ತಿ ಆಗ್ತಾಯಿದೆ, ನಮ್ಮ GDP ಕಮ್ಮಿ ಆಗ್ತಾಯಿದೆ ಅಂತ ಇಂಡಿಯಾಗೆ. ಆ್ಯಕ್ಚುಲಿ ಡಾಲರ್ ಪ್ರೈಸ್ ಜಾಸ್ತಿ ಆದರೆ ನಮಗೆ ಒಳ್ಳೆಯದು, ಎಸ್ಪೆಷಲಿ ನಮ್ಮ ಥರ ಇನ್ಫ್ಲೂಯೆನ್ಸರ್ಸ್ಗೆ ಇನ್ನೂ ಒಳ್ಳೆಯದು. ಯಾಕೆಂದರೆ ನಮಗೆಲ್ಲ ಡಾಲರ್ಸಲ್ಲೇ ಪೇಔಟ್ ಆಗೋದು. ಪಾ ಏನು ಮಾಡ್ತಾ ಇದೆಯಾ? ನಗಿತಾವನೆ ಅಲ್ಲಿಂದ. ನಮ್ಮ ಬಾಸ್ ಇವತ್ತು ಸ್ಯಾಲಡ್ ತಿಂತವ್ರೆ. ಬರೀ ಚಿಕನ್ನೇ ತಿನ್ನೋದು ಯಾವಾಗಲೂ, ಫುಲ್ ಚಿಕನ್. ನಾನು ಸ್ವಲ್ಪ ಸ್ಯಾಂಡ್ವಿಚ್ಚು, ಚೀಸು. ಸೊ ಫೋಟೋಸ್ ನೋಡ್ತಾ ಇದ್ದೀವಿ, ಸೆಲೆಕ್ಟ್ ಮಾಡ್ತೀವಿ. ವಿಲ್ ನಾಟ್ ಸಪೋಸ್ ಟು ಕ್ಯಾಪ್ಚರ್. ಓಕೆ ಸರ್. ಈ ಪೂಲ್ ಸೈಡು ಎಷ್ಟೊತ್ತು ಕೂತ್ಕೊಂಡ್ರು ಏನೂ ಅನ್ಸಲ್ಲ, ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾಗೋರು ಇಲ್ಲಿ. ಏನಪ್ಪ ಇವನಪ್ಪ ಹೋಗ್ಬೇಕು ಇಲ್ಲಿ ತಿರ್ಗಾ ವಾಪಸ್ ವಿಲಾಗೆ. ಅಲ್ಲಿ ಏನು ಮಾಡ್ತೀವ ಒಬ್ಬನೇ ಕೂತ್ಕೊಂಡು? ಇಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಚಿಲ್ಲಾಗಿ ಆರಾಮಾಗಿದ್ದಾರೆ ಎಲ್ಲರೂ. ನೋಡ್ಬೇಕು ಅಷ್ಟೇ, ಆದ್ರೆ ನಂಗೆ ಏನಾದ್ರು ಮಾಡ್ಬೇಕು, ನಾನು ಮಾಡ್ಬೇಕು ಕೊಡ್ತಾರ. ಒಂದು ಕೆಲಸ ಮಾಡು, ನಾವಿಬ್ರು ಪೂಲ್ಗಿಳಿಯೋಣ, ಇನ್ಫಿನಿಟಿ ಪೂಲ್ಗೆ. ಇವಾಗಲ್ಲ ಮತ್ತೆ ನಾವು ಓಷನ್ಗೆ ಹೋಗೋಣ. ಓಷನ್ ಈ ಸ್ವಿಮ್ಮಿಂಗ್ ಪೂಲ್ಗಿಂತಲೇ ದೊಡ್ಡದು. ಅದರಲ್ಲಿ ಏನಿಲ್ವೋ ಆ ಓಷನಲ್ಲಿ? ನೀನೇ ನೋಡ್ದಲ್ಲ, ಅದು ಆಳನೇ ಇಲ್ಲ ಅದು. ಅದಕ್ಕೇನು ಹೋಗ್ತೀರಿ ನಾ ಡಿಪೋ. ನಂಗೆ ಇಲ್ಲಿ ತನಕ ಬಂದಮೇಲೆ ಅಷ್ಟೇ ಸಾಕಂತೀನಿ. ಸೊ ನಾನು ನಿಜ ಹೇಳ್ತೀನಿ, ಆ್ಯಕ್ಚುಲಿ ನಾವು ನೆನ್ನೆ ಇದ್ದಿದ್ದು ಓಷನ್ ಸೈಡು, ಬೀಚ್ ಸೈಡ್ ವಿಲಾನೇ ಸಖತ್ತಾಗಿತ್ತು. ಏನಂತಾರೆ ತೇಜ ಅದಕ್ಕೆ? ಸನ್ಸೆಟ್ ವಿಲಾನ, ಸನ್ಸೆಟ್ ಬೀಚ್ ವಿಲಾ. 2 ನೈಟ್ಸ್ ಇದ್ವಲ್ಲ, ಅದೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿ ಪ್ರೈವೇಟ್ ಪೂಲ್ ಕೂಡ ಇತ್ತು ದೊಡ್ಡದು, ಅದಕ್ಕೆ ಮುಂದೆ ಪ್ರೈವೇಟ್ ಬೀಚ್ ಕೂಡ ಇತ್ತು. ಫುಲ್ ಡೀಪ್, ಹೋಗ್ತಾ ಫುಲ್ ಡೀಪ್ ಆಗುತ್ತೆ ಆ ಬೀಚು. ಸೊ ಈ ವಾಟ್ರ್ ವಿಲ್ಲಾ ಓಕೆ ನೋಡೋಕ್ಕೆ ಚೆನ್ನಾಗಿದೆ, ವಾಟ್ರ್ ಮೇಲೆ ಇದೆ ವಿಲ್ಲಾ. ಅದು ಬಿಟ್ಟರೆ ಆಟ ಆಡೋಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ. ಅಳಿಸ್ಕೊಂಡು ಕರ್ಕೊಂಬರ್ತಾವ, ಅದು ಏನು ಮಾಡೋದನ್ನ ಗೊತ್ತಿಲ್ಲ. ನೀರು ಕುಡ್ದ ಅಂತ ಅದಕ್ಕೆ ಅಂತ ಇವನು ದೀಪು ಮುಳುಗ್ಸಕ್ಕೆ ಟ್ರೈ ಮಾಡ್ತಾನೆ ಕಲೀಲಿ ಅಂತ. ಅವ್ನು ಕಲಿಯೋಕ್ಕೆ ಇಷ್ಟ ಇಲ್ಲ, ಅವ್ನು ಬಿಡಲ್ಲ. ಮುಳುಗಿಸ್ತಂತೆ, ಮುಳುಗಿಸ್ತೆ ಅಂತ. ಮಗ ಅಂದರೆ ಭಾರಿ ಇಷ್ಟ. ಅವನು ನೆನ್ನೆಯಿಂದ ನಂಗೆ ಸ್ವಿಮ್ಮಿಂಗ್ ಬರುತ್ತೆ ಅನ್ಕೊಂಡ್ಬಿಟ್ಟಿಲ್ಲ. ಕಾಲು ಸಿಕ್ಕುತ್ತೆ ಅಂತ ಅವ್ನಿಗೆ ಐಡಿಯಾ ಇಲ್ಲ. ಕಾಲು ಯಾವಾಗ ಸಿಗಲ್ವೋ ಅವಾಗೇ ಗೊತ್ತಾಗೋದು. ನಮ್ಮಿಬ್ರ ಆನಿವರ್ಸರಿನಾ ನಿಮ್ಮಿಬ್ರ ಆನಿವರ್ಸರಿನಾ? ಲೇ ಅವ್ನು ಕಿವಿಗೆ ಹೋಗ್ತಾ ಇದೆ, ಡ್ಯಾಡಿ ಕಿವಿಗೆನೆ ಎಲ್ಲ ಫುಲ್ ಎಲ್ಲ ಸಿಡಿತಾ ಇದೆ. ಏಯ್ ನಾನು ಡ್ಯಾಡಿನ ಆ್ಯಕ್ಚುಲಿ ಹೋಟೆಲ್ ಅವರು ಮೈನ್ ಡೈನಿಂಗ್ ಏರಿಯಾನಲ್ಲೇ ನಮಗೆ ಒಂದು ಟೇಬಲ್ನ ರಿಸರ್ವ್ ಮಾಡಿ ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ಸೋ ನೈಸ್ ಆಫ್ ವಿಲಾ ನಾಟಿಕಾ. ಹಾಂ, ಆ್ಯಕ್ಚುಲಿ ನಾವು ಈ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಹೋಟೆಲ್ ರೂಮ್ಗೆ ಎಲ್ಲ ಮಾಡ್ಕೊಂಡಿದ್ವಿ, ಅಂದರೆ ಕೇಕು ವೈನ್ ಎಲ್ಲ. ಆ್ಯಕ್ಚುಲಿ ಆ ಪ್ಲ್ಯಾನ್ ಇಸ್ ಸ್ಟಿಲ್ ಆನ್ ಅಂತ ಹೇಳ್ತವ್ರು ಇವರು.
ಏನು ಚಿನಿ ಅವ್ರು ಮುಂಚೆ ಇಲ್ಲಕ್ಕೆ ಕಟ್ ಮಾಡ್ತೀವಿ ಗಾಡಿ ಬಾ ಮಮ್ಮಿ ಬಾ ಹೋಗೋಣ. ಎಲ್ಲಿಗೆ ಊಟ ಮಾಡಿ ಊಟ ನೋಡಕ್ಕ. ಊಟ ನೋಡೋಣ. ಥ್ಯಾಂಕ್ ಯು. ನಮಗಿಂತ ಜಾಸ್ತಿ ಊರಿಗೆ ಬೇಕಾಗ್ಬಿಟ್ಟು ನಮ್ಮ ಮನೆ ಬಸ್ಸಲ್ಲಿ. ಓ ಪಾಪ. The next day. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ನಿನ್ನೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಲೈಟಾಗಿ ಮುಗಿಸ್ಕೊಂಡೆ. ಅದ್ರ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ರೀಲ್ಸ್ ಮಾಡಿದ್ದಾರೆ ನಮ್ಮ ವೈಫು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಸೊ ಸ್ಮಾಲಾಗಿ ಒಂದು ಕೇಕ್ ಗೀಕೆಲ್ಲ ಕಟ್ ಮಾಡಿ, ಆ್ಯಕ್ಚುಲಿ ಇವರೇ ಹೋಟೆಲ್ ಅವರೇ ನಮಗೆ ಕಳಿಸಿದ್ರು ಅದೆಲ್ಲ ಕಾಂಪ್ಲಿಮೆಂಟ್ರಿಯಾಗಿ. ಸೊ ಟುಡೇ ಈಸ್ ದ ಫೈನಲ್ ಡೇ. ಚೆಕ್ಔಟ್ ಆಗ್ತಾ ಇರೋ ದಿನ ಇದು. ಸನ್ ಈ ಕಡೆ ಇದೆ. ಸೊ ನಾವೇನಲ್ಲಿ ಸನ್ಸೆಟ್ ಬೀಚ್ ವಿಲಾಸಲ್ಲಿದ್ರಿ, ಅದು ಸನ್ಸೆಟ್. ಸೊ ಈ ವಾಟರ್ ವಿಲಾಸಲ್ಲಿ ನೀವು ಸನ್ರೈಸು ನೋಡ್ಬೋದು, ಸನ್ಸೆಟ್ ಕೂಡ ನೋಡ್ಬೋದು, ಎರಡೂ ನೋಡ್ಬೋದು. ಅಂದರೆ ಇದ್ರದ್ದು ಲೊಕೇಶನ್ನೇ ಆ ಥರ ಇದೆ. ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್ ಟು ಬಿ ಹಿಯರ್ ಗುರು. ಇಲ್ಲೇ ಇದ್ಬಿಡ್ಬೋದು ಫಾರ್ ಎವರ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ, ಅಷ್ಟು ಪೀಸ್ಫುಲ್ ಆಗಿದೆ. ದರ್ ಇಸ್ ನೋ ಡಿಸ್ಟರ್ಬೆನ್ಸ್, ಅಬ್ಸಲ್ಯೂಟ್ ಪೀಸ್ ಅಂದ್ಕೊಳ್ಳಿ. ಸೊ ನೆನ್ನೆ ಎಲ್ಲ ಚೆನ್ನಾಗಿ ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಡ್ಕೊಂಡು ಪೂಲಲ್ಲಿ, ಇನ್ನೂ ಒಣಗೇ ಇಲ್ಲ ಬಟ್ಟೆಗಳು. ನಡೀರಿ ಸಾಕು ಬ್ರೇಕ್ಫಾಸ್ಟ್ಗೆ. ಅವ್ನು ಕಳಿಸ್ಬೇಕಲ್ವೇನೋ ಬೊಗಿನಾ ನಡಿಯೋದು ಪಿಕ್ಚರ್ ಇದೆ. ಭಾಳ ಏನು ಶೇಡ್ಸ್ ಗುರುಳ್ದು, ಶೇಡ್ಸ್ ಇವಳಿಗಿನ ದೊಡ್ಡದಾಗೈತೆ. ಬಾಸ್ ಶಾರ್ಕ್ ನೋಡಿದ್ರಿ ಅಂದ್ರಲ್ಲ, ಎಲ್ಲಿ ಬಾಸ್ ತೋರ್ಸ್ ಬನ್ನಿ ಬಾಸ್ ನಮಗೂ. ಹಂಗೆ ಶಾರ್ಕ್ ಹೋಯ್ತು. ಶಾರ್ಕ್ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಹೋಯ್ತು. ನೀನು ಅವಾಗ ಸ್ನಾನ ಮಾಡ್ತಾ ಇದ್ದೆ, ಅವಾಗ ಹಿಂಗೆ ಬಂದ್ಬಿಟ್ಟು ಹೋಯ್ತು. ಸಾನಿಕೆಲ್ಲ ಎಷ್ಟು ದೊಡ್ಡದಿತ್ತು ಅದು? ಇಷ್ಟಿತ್ತು ಬೇಬಿ ಶಾರ್ಕಾ? ಇಷ್ಟಿತ್ತು. ಬೇಬಿ ಅಲ್ಲಿ ಫೋಟೋ ಕ್ರೇಜಿ. ಬರುತ್ತಾ? ವಾಟರ್ಸ್ ನೋಡಿ ಗುರು, ಇಲ್ಲಿ ಬ್ಲೂ ವಾಟರ್ಸು. ನಾನು ಮ್ಯಾಪ್ಸಲ್ಲಿ ನೋಡ್ತಿದ್ದೆ, ಇದೇನು ಈ ಕಲರ್ ಇರುತ್ತಾ ನೀರು ಅನ್ಕೊತಾ ಇದ್ದೆ ಯಾವಾಗಲೂ. ಸೊ ಇವಾಗ ಲೈವಲ್ಲಿ ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ವಿ ಹಾರ್ಡ್ಲಿ ಹ್ಯಾವ್ ಅಬೌಟ್ 2-3 hours ಇರ್ಬೋದಾ? ಒಂದು 2-3 ಅವರ್ ಇರ್ಬೋದು. 2-3 hours ಬಿಫೋರ್ ಚೆಕ್ಔಟ್. ಯಾಕಂದರೆ ನಮ್ಮ ಫ್ಲೈಟ್ ಇರೋದು 3:30ಗೆ, ಅದಕ್ಕೆ 3 ಗಂಟೆ ಮುಂಚೆ ಇಲ್ಲಿ ಸ್ಪೀಡ್ ಬೋಟ್ ಹೋಗುತ್ತೆ ಏರ್ಪೋರ್ಟ್ಗೆ. ಐ ಥಿಂಕ್ ಅರೌಂಡ್ 12 o'clock. ಸೊ ನೋಡಿ ಇಲ್ಲಿ ನಮ್ಮ ಅದ್ದಿ ಫೇವ್ರೇಟ್ ಇಟ್ಟವ್ರೆ, ಕ್ರೊಸಾಂಟು, ಡೋನಟ್ಸು ತಿರ್ಗಿ ರೀಫಿಲ್ ಮಾಡ್ತಾರೆ. ಮೊನ್ನೆ ಇಟ್ಟಿದ್ರಲ್ಲ ಅದೇ ಥರ ಡೋನಟ್ಸು. ಮುಟ್ಪಣ ನೋಡಿ, ಇಲ್ಲಿ ಇಟ್ಟಿದ್ದಾರೆ ಸಿನೆಮನ್ ಡೋನಟ್ಸ್, ಸ್ನೋ ಶುಗರ್ ಡೋನಟ್ಸ್. ಇದು ಈ ಬ್ರೆಡ್ಸಲ್ಲಿ ಎಷ್ಟು ಥರ ಇಟ್ಟವ್ರು ಗೊತ್ತಾ ಅವರು? ಇನ್ಫ್ಯೂಸ್ಡ್ ವಾಟರ್ ಇಟ್ಟವ್ರೆ, ಡಿಟಾಕ್ಸ್ ವಾಟರ್. ಸೊ ಇದು ನಿಮಗೆ ಕುಕುಂಬರು, ಕ್ಯಾರೆಟು, ಅಲ್ಲ ಆರೆಂಜು, ಕುಕುಂಬರು ಆರೆಂಜು, ಇದು ಕುಕುಂಬರ್ ವಾಟ್ರು. ಇಲ್ಲಿ ತಿರ್ಗಾ ಜ್ಯೂಸ್ ಇಟ್ಟವ್ರೆ, ಗಾವಾ ಜ್ಯೂಸು, ಮಿಕ್ಸ್ ಫ್ರೂಟ್ ಜ್ಯೂಸು. ಸೊ ಎಷ್ಟೊಂದು ಜನ ವ್ಲಾಗರ್ಸ್ ಇದ್ದಾರೆ ಗೊತ್ತಾ, ಫಾರಿನವರೆಲ್ಲ ವ್ಲಾಗರ್ಸ್ ಇದ್ದಾರೆ ಇಲ್ಲಿ. ಫಾರಿನವರೇ ತುಂಬ ಜನ ವ್ಲಾಗ್ ಮಾಡ್ತಿದ್ರು ನಿನ್ನೆ. ಸೊ ಇಲ್ಲಿ ಸ್ಯಾಲೆಡ್ಸು, ತಿರ್ಗಾ ಇಲ್ಲೂ ತಿರ್ಗಾ ಬ್ರೆಡ್ಸ್ ಇಟ್ಟವ್ರೆ. ಚಿಕನ್ ಸಾಸೇಜ್, ಸ್ಟೀಮ್ ವೆಜಿಟೇಬಲ್ಲು, ಬೇಕ್ಡ್ ಬೀನ್ಸು, ಸ್ಕ್ರಾಂಬಲ್ಡ್ ಎಗ್ಸು. ಲೈವ್ ಕೌಂಟ್ರ್ ಕೂಡ ಇರುತ್ತೆ, ನಿಮ್ಗೇನು ಬೇಕೋ ಅದು ಮಾಡಿಸ್ಕೋಬೋದು. ಮಸಾಲ ಆಮ್ಲೆಟ್ ಎಲ್ಲ ಮಾಡಿಸ್ಕೋಬೋದು. ಸೊ ಇದು ಇಂಡಿಯನ್ ಸೈಡ್. ಉಪ್ಮಾ ಇಟ್ಟವ್ರು ನೋಡಿ, ಇಡ್ಲಿ, ಸಾಂಬಾರು, ಉಪ್ಮಾ, ರಾಜ್ಮಾ. ಈ ಕಡೆ ಬಂದರೆ ಪರೋಟ ಇಟ್ಟವ್ರೆ. ಸೊ ಇದೇನಿದು? ಕೋಕೋನಟ್ ಸಾಂಬಾರ್. ಇದು ರೋಟಿ ಮತ್ತು ಕರಿ ಇಟ್ಟವ್ರೆ. ಸೊ ನೋಡಿ ಫ್ರೆಶಾಗಿ ಪೂರಿ ಮಾಡ್ತವ್ರೆ. ಭಟೂರ, ಚೋಲೆ ಭಟೂರ ಇದು. ಸೊ ಈ ಕಡೆ ಬಂದರೆ ಫ್ರೂಟ್ಸು. ಫ್ರೂಟ್ಸ್ ಆ್ಯಂಡ್ ಯು ಹ್ಯಾವ್ ಪ್ಯಾನ್ಕೇಕ್ಸ್ ಎಲ್ಲ ಸೀಸ್ನಿಂಗು. ಓಟ್ಸ್ ಬೇಕಾದರೆ ಓಟ್ಸ್ ಇದೆ. ಸೊ ದಿಸ್ ಇಸ್ ಲಿಚಿ ಸಿರಪ್. ಇದೇನೋ ಮ್ಯೂಸ್ಲಿ ಇಟ್ಟವ್ರೆ. ಇಲ್ಲಿ ಐಸ್ ಕ್ರೀಮ್ ಇಟ್ಟವ್ರೆ. ಇಲ್ಲ ಯೋಗಟ್, ಇದು ಯೋಗಟ್, ಸ್ಟ್ರಾಬೆರಿ ಯೋಗಟು, ಪ್ಲೇನ್ ಯೋಗಟ್ ಎರಡಿದೆ. ಲಿಟ್ರಲಿ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು 2 ಐಟಮ್ ತಿನ್ನೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಯಾಕಂದರೆ ಎಲ್ಲನೂ ಇಂಡಿಯನ್ ಟೇಸ್ಟ್ ಇರಲ್ಲ, ಥರ ಫುಲ್ ಮಿಕ್ಸು, ಇಂಟರ್ನ್ಯಾಷನಲ್ ಅಲ್ಲ ಇದು. ಸೊ ಇವ್ರು ಹಾಕೋ ಇಂಗ್ರೀಡಿಯೆಂಟ್ಸು, ಸಾಸ್ಗಳು ಅದೆಲ್ಲ ನಮಗೆ ಮ್ಯಾಚ್ ಆಗೋಲ್ಲ.
ಸೊ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇಷ್ಟೆಲ್ಲ ಇಟ್ಬಿಟ್ಟವ್ರೆ ಅಂತ ಅನಿಸುತ್ತೆ, ಬಟ್ ಲಿಟ್ರಲಿ ಏನೂ ತಿನ್ನೋಕ್ಕಾಗಲ್ಲ ನೀವು ಜಾಸ್ತಿ. ಕೇಕ್ ಗೀಕೆಲ್ಲ ತಿನ್ಬೋದು ಅಂದ್ಕೊಳ್ಳಿ. ಹಾಂ, ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಯಾರು ಅವ್ರು ಯಾರೋ ಸಿಕ್ಕಿದ್ರು, ಮಗುನ ಎತ್ಕೊಂಡಿದ್ರು, ಹೌದಾ? ಅಲ್ಲೇ ಮಾತಾಡ್ತಿದ್ರು, ಎಲ್ಲಿದ್ದೀವಿ ಅಂತ ಕೇಳಿದ್ರು. ಅವ್ರು ನಿನ್ನೆ ಬಂದ್ರಂತ. ಓ, ಸೊ ಇಲ್ಲಿ ಆ್ಯಕ್ಚುಲಿ ಇವಾಗ ತೇಜುಗೊಬ್ಬರು ಸಿಕ್ಕವ್ರೆ, ಮೊನ್ನೆ ನನಗೊಬ್ಬರು ಸಿಕ್ಕಿದ್ರು, ಅವ್ರದ್ದು ಆ್ಯನಿವರ್ಸರಿ ಅಂತೆ. ಮಾಲ್ಡೀವ್ಸಲ್ಲೂ ನಮ್ಮ ಡಿವಿಯನ್ ಸಿಗ್ತವ್ರೆ ಗುರು. ಕ್ರೇಜಿ. ಮಾತಾಡ್ಬೇಕು ತಾನೆ, ಮತ್ತೆ ಸುಮ್ಮನೆ ಆನ್ ಮಾಡಿ ಬ್ಯಾಟ್ರಿ ವೇಸ್ಟ್ ಮಾಡ್ತಾ ಇದೆಯಾ? ಮಾತಾಡು. ಹಾಯ್ ಹಲೋ ಗೈಸ್, ನಾವಾಗ ಬಂದಿದ್ದೀವಿ ಮಾಲ್ಡೀವ್ಸ್ಗೆ. ನಂಗೆ ತುಂಬ ಖುಷಿ ಆಯಿತು, ನಮ್ಮ ಡ್ಯಾಡಿ ಕರ್ಕೊಂಬಂದು. ಹಂಗೇನ ಹೇಳು. ಶ್ರೀಲಂಕಾ ಇಂಡಿಯಾ ಕಡೆ ಹಿಂಗೆ ಹೋಗ್ತಾ ಇದೆ, ನಾವು ರೈಟ್ ಸೈಡಲ್ಲಿ ಇರ್ತೀವಿ. ಸೊ ಟೇಕ್ ಆಫ್ ಆಗಿಬಿಟ್ಟು ಎನಿವೇ ಕಾಣಿಸುತ್ತೆ. ಅದೆಲ್ಲ ನೋಡ್ತಾ ಇದೆಯಾ? ಅದು ಹೆಂಗನ ಹೋಗ್ಲಿ. ಲೇ, ನಮ್ಗೆ ಯಾವ ಕಡೆ ಲೊಕೇಶನ್ ಇದ್ದರೆ ಆ ಕಡೆ ಕಾಣಿಸುತ್ತೆ ಎಲ್ಲನೂ. ಸನ್ಸೆಟ್ ಆ ಕಡೆ ಇರುತ್ತೆ, ಸೊ ಸನ್ ಆ ಕಡೆ ಇರ್ತಾನೆ. ಸೊ ನಾವು ಲೆಫ್ಟ್ ಸೈಡಲ್ಲಿ ಎಲ್ಲ ಜಾಸ್ತಿ ನೋಡಿ, ಅದಕ್ಕೆ ಲೆಫ್ಟ್ ಸೈಡೇ ತೊಗೊಂಡವ್ರೆ. ಅದಕ್ಕೆ ರೈಟ್ ಸೈಡ್ಗಳು ಖಾಲಿ ಇರೋದು. ಅಂದರೆ ನೀನು ಹಿಂಗೆ ಹೋಗೋವಾಗ ವೆಸ್ಟ್ ಇರುತ್ತೆ ಸನ್ನು. ಸರಿ ಆಯಿತು ಬಿಡು. ಓ, ಯು ಡೋಂಟ್ ಇವನ್ ನೋ ದ ಜಿಯೋಗ್ರಫಿ. ಅಷ್ಟೆಲ್ಲ ನೋಡಿ ಯಾರು ತೊಗೊತಾರೆ. ಸೊ ವೆಬ್ ಚೆಕ್ ಇನ್ ಮಾಡ್ತಾ ಇದ್ದೀವಿ ಫ್ಲೈಟ್ಗೆ. ಸೀಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸನ್ ಯಾವ ಕಡೆ ರೇಸ್ ಆಗುತ್ತೆ, ಸೆಟ್ ಆಗುತ್ತೆ ನೋಡ್ತಾರೆ. ಇವ್ನ 23ಗೆ ಸೆಲೆಕ್ಟ್ ಮಾಡ್ಬಿಡೋಣ. ಸ್ಟಾರ್ಸ್ 23ಗೆ. ನಾವು ಸೌತಲ್ಲಿ ಇದ್ದೀವಿ. ಸೌತಾ ನೀವಿಬ್ಬರು ಯಾರು ಬೇಕೋ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನೀನು ನಾನು ವಿಂಡೋ ಸೀಟೆ. ಫ್ಯಾಮಿಲಿಗೋಸ್ಕರ ಅಪ್ಪ ಅಂದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು, ಗೊತ್ತಾಯ್ತಾ? ಮಾಡಿರೋದಕ್ಕೆ ನೀವೆಲ್ಲ ಇಲ್ಲಿ ಇರೋದು. ಏನು ಸ್ಯಾಕ್ರಿಫೈಸ್ ಮಾಡಿದ್ಯಪ್ಪ? ಹೈಲೈಕ್ಸ್ ತಗೊಂಡು 10RR ತಗೊಂಡು ಸೂಪರ್ ಡ್ಯೂಕ್ ತಗೊಂಡು ಇಲ್ಲಿ ಬಂದಿಲ್ಲ ಅಂದಿದ್ರೆ ನಾನು ಏನು ಹೇಳಿದ್ದೆ? 10RR ತಗೊಂಬಾರ್ದು, ನಾನು ಮಾಲ್ಡೀವ್ಸ್ ಹೋಗ್ಬೇಕು, ನೀನು ತಗೊಂಬಾರ್ದಂತ. ವಿಸಿಟ್ ಶ್ರೀಲಂಕಾ. ಏನಪ್ಪ ಶ್ರೀಲಂಕಾ ಅಂದೇನೋ ವಿಸಿಟ್ ಮಾಡ್ರಿ ಅಂತ ಕೇಳ್ತೈತೆ. ಓ, ಇವರು ಇದರಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತವ್ರೆ. ಹೆಂಗಿದ್ರು ಶ್ರೀಲಂಕಾನಲ್ಲಿ ಸ್ಟಾಪ್ ಹಾಕೊಂತ ಇದ್ದೀರಾ, ಅಲ್ಲೂ ಒಂದು ರೌಂಡ್ ಹೊಡೀರಿ ಅಂತ. ದುಡ್ಡಿದ್ರೆ ಏನು ದೀಪು ಬಾರೋ, ಒಂದೊಂದೆರಡು ಪಿಕ್ಚರ್ಸ್ ಹಿಡಿಯೋಲೆ. ಹಲೋ ಸಾರ್, ಕೈ ಎಲ್ಲ ಒಳಗಡೆ ಇಡಿ ಸಾರ್, ಬೈತಾರವರು. ಅವನೇ ಬೈಬೇಕು. ಕೈ ಕಾಲೆಲ್ಲ ಒಳಗಡೆ ಇಕ್ಬೇಕು ಸಾರ್, ಹಿಂಗೆಲ್ಲ ಇಡಬಾರ್ದು. Hand was okay. One hand broken can be. But one leg broken then problem for you, no? ಕೇಳಿಸ್ಕೊಂಡ ಅದ್ದಿ, ಒಂದು ಕೈ ಹೊಡೆದೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಇನ್ನೊಂದು ಹ್ಯಾಂಡ್ ಇರುತ್ತಲ್ಲ, ಅದಕ್ಕೆ ಒಂದು ಲೆಗ್ ಬ್ರೋಕ್ ಆದರೆ ಕುಂಟಬೇಕಲ್ಲ. Like that you can go. You can go like that, no? This is okay, no problem. He is very naughty. Who? ಹೇಳ ಮಾತೊಂದು ಕೇಳ ಇವನು. Our son is good, but this time for naughty. ಮಗನ ಕೈ ಒಳಗಡೆ ಇಡು ಚಿನ್ನಿ. ಸರಿ, ನಿನ್ನ ಫೇಸ್ ತೋರ್ಸು ಸ್ವಲ್ಪ ಮಗನ. ವ್ಯೂ ಬ್ರೋ, ವ್ಯೂ. ಸೊ ಇಲ್ಲಿ ಹುಡುಗರೆಲ್ಲ ಬಂದ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್ ವ್ಯೂ ಅಂತೇಳಿ. ಬಟ್ ಯಾರು ಬರಲ್ಲ ಆ್ಯಕ್ಚುಲಿ, ಇಷ್ಟೆಲ್ಲ ಸ್ಪೆಂಡ್ ಮಾಡಲ್ಲ ವ್ಯೂಗೋಸ್ಕರ. Your mama said you naughty, that's why you not keep key here. I not believe to you, huh? He was telling he will only ride. ನನ್ನ ಕರ್ಕೊಂಬದು ಬೇಬಿ ಮೂನ್ ಅಂತಾರೆ ಅದಕ್ಕೆ. ನಮ್ಮ ಬೇಬಿ ಮೂನ ಏನೇನು ಮೂನ್ ಮಾಡ್ತಾರೋ ದುಡ್ಡು ಖರ್ಚು ಮಾಡೋಕ್ಕೆ. ಫಸ್ಟ್ ಹನಿ ಮೂನು, ಅದಾದ್ಮೇಲೆ ಮಗು ಹೊಟ್ಟೆಲಿದ್ದಾಗ ಬೇಬಿ ಮೂನು. ಅಯ್ಯೋ, ಯಾಕಂದ್ರೆ ಇವಾಗ ಮಗು ಹುಟ್ಟಿದ್ಮೇಲೆ 2-3 years ಎಲ್ಲೂ ಹೋಗೋಕ್ಕಾಗಲ್ಲ ತಾನೆ. ಅದಕ್ಕೆ ಮಗುಗೆ ಮುಂಚೆ ಬಂದ್ಬಿಡೋದು. ಯಾಕೆ ಅವ್ಳ ಲೈಫೆಲ್ಲ ಸುತ್ತೇ ಇಲ್ಲ ನೋಡು, ಅದಕ್ಕೆ ಮುಂಚೆ ಅದು ಗ್ಯಾಪ್ ಆಗುತ್ತಲ್ಲ, ಗ್ಯಾಪ್ ಆಗ್ಬಿಟ್ರೆ ಅದಕ್ಕೆ ಇವಾಗ ಬರೋದು. ಇವಾಗ ಟ್ರೆಂಡ್ ಕಣೋ, ನಿಜವಾಗ್ಲೂ ಟ್ರೆಂಡ್ ಬೇಬಿ ಮೂನ್. ನಮ್ಮ ತಾತ ಒಂದು 500 ಕೋಟಿ ಮಡಗಿದ್ರೆ ಎಲ್ಲ ಟ್ರೆಂಡು ಮಾಡ್ತಾಯಿದ್ದೆ ನಾನು. ನೀನು ಮಾಡು, ನಿನ್ನ ಮೊಮ್ಮಕ್ಕಳಾದ್ರೂ ಮಾಡಲಿ ಅಷ್ಟೇ. ಅದೇ ನಾನೇ ಮಾಡಬೇಕೀಗ. ಊರಲ್ಲೇ ಸಿಗುತ್ತೆ. ಕಿಚ್ಬಾರ್ದು. He will stay with you only in Maldives. Can you keep him here only? Yeah. ಬಗ್ಗಿ ಓಡಿಸ್ಕೊಂಡು ಇಲ್ಲೇ ಇದ್ಬಿಡು. Then they like that. ಯು ನೀಡ್ ಅ ಸ್ಪೇರ್ ಡ್ರೈವರ್. ನೋ ಸರ್, ಬ್ಯಾಕಪ್ ಡ್ರೈವರ್. He likes to ಕೀಪ್ drive ದಿಸ್ this ಬಾಯ್. buggy. ಪ್ಲೀಸ್ ಸೆಂಡ್ ದಿಸ್ ಸ್ಯಾಲ್ರಿ ಟು ಅಸ್ ಇನ್ ಇಂಡಿಯಾ. ಇದಾದ್ಮೇಲೆ ಚೇಂಜ್ ಮಾಡ್ತೀಯಾ? ಏಯ್, ಎಷ್ಟೋ ಮಾತಾಡ್ತೀಯ ನನ್ನ ಮಗನ, ಎಷ್ಟೋ ಮಾತಾಡ್ತೀಯ. ಕರ್ಕೊಂಡ್ ಬರ್ಬೇಡ ದುಡ್ಡು ಹಾಕಿ.